ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಕ್ರಿಸ್ಪಿ ಆಲೂ ಬಜ್ಜಿ. ತುಂಬಾ ರುಚಿಯಾಗ್ಯಾವ ನೋಡ್ರಿ, ತುಂಬ ಸಖತ್ತಾಗ್ಯಾವ ನೋಡ್ರಿ ಆಲೂ ಬಜ್ಜಿ. ಇವಾಗ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿರಿ. 2 ಆಲೂಗಡ್ಡಿನ ನಾನು ಈ ಥರ ರೌಂಡಾಗಿ ಹೆಚ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಹೆಚ್ಕೋಬೇಕು, ರೌಂಡಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹೆಚ್ಚಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ರೀ, ತೊಳೆದ್ಬಿಟ್ಟು. ಒಂದು ಬಟ್ಲು ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ರೀ. 2 ಚಮಚದಷ್ಟು ಅಕ್ಕಿ ಹಿಟ್ಟು. ಇವಾಗ ಒಂದು ಪಾತ್ರೆ ತೊಗೊಂಡು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ ರೀ ಹಸಿ ಕಡಲೆಬೇಳೆ ಹಿಟ್ಟನ್ನು. ಮತ್ತು 2 ಚಮಚ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಇದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಅದಕ್ಕೋಸ್ಕರ ನಾನು 2 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ರೀ. ಮತ್ತು ಒಂದು ಸ್ವಲ್ಪ ಅಜವಾನನ ಕೈಯಿಂದ ತಿಕ್ಬಿಟ್ಟು ಹಾಕೋತಾ ಇದ್ದೀನಿ. ಅಜವಾನ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೇದು ರೀ, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೊಳ್ಳೋಣ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ನಲ್ಲ ರೀ, 2 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕ್ಕೋಬೇಕ್ರಿ. ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು, ಉಪ್ಪು, ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೊಳ್ಳೋಣ ರೀ. ಇವು ನೀವು ಟೀ ಟೈಮ್ಗಾದ್ರೂ ಮಾಡ್ಕೋಬೋದು ರೀ, ಸಾಯಂಕಾಲ ತುಂಬ ಚೆನ್ನಾಗಿರ್ತಾವೆ. ಇಲ್ಲಾಂದರೆ ನಿಮ್ಗೆ ಊಟಕ್ಕೆ ಬೇಕಂದ್ರೆ ಮಧ್ಯಾಹ್ನ ಹೊತ್ತು ಊಟದ ಅನ್ನ ಸಾಂಬಾರು ಜೊತೆಗೆ ಕೂಡ ನೀವು ಇವು ಆಲೂ ಬಜ್ಜಿನ ಮಾಡ್ಕೊಂಡು ತಿನ್ಬೋದು ರೀ. ತುಂಬ ಟೇಸ್ಟಿಯಾಗಿರ್ತಾವೆ. ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಮಾಡ್ಬೋದು, ಬೇಗನೆ ಆಗ್ತಾವೆ. ನೋಡಿ ಈ ಥರ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಉಡಿದು ಕಲಿಸ್ಕೋತೀರಿ ಇದು ಹಿಟ್ಟು, ಅಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ ಬಜ್ಜಿ ಬಿಡೋದಕ್ಕೆ. ತುಂಬ ಟೇಸ್ಟಿಯಾಗಿರ್ತಾವೆ ರೀ. ಮತ್ತು ಕಲಿಸೋದ್ರಾಗ ಐತೆ ನೋಡಿರಿ, ಇದು ತುಂಬಾ ಚೆನ್ನಾಗಿ ಕಲಿಸ್ಕೋಬೇಕು ನೀವು. ಈ ಥರ ಉಡಿದು ಕಲಿಸ್ತೀರಲ್ಲ, ಹಿಟ್ಟು ಟೇಸ್ಟಿಯಾಗಿ ಬರುತ್ತೆ ರೀ. ಇದು ಬಜ್ಜಿ ಕೂಡ ತುಂಬ ಚೆನ್ನಾಗಿ ಬರ್ತಾವೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅದು ಕೈಯಲ್ಲಿ ಹಿಟ್ಟು ನಿಮ್ಗೆ ಹದ ಬರೋವರೆಗೂ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಉಡ್ಕೊಂಡು ಕಲಿಸ್ಕೋಬೇಕು. ನೋಡಿ ಇವಾಗಿದು ಹಿಟ್ಟು ಹದ ಬಂತು. ಈ ಥರ ಹದ ಇರಲ್ರಿ. ನಾವು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ವಲ್ರಿ, ಗ್ಯಾಸ್ ಹಚ್ಚಿ ಇವಾಗ ಉರಿನ ಸಣ್ಣ ಮಾಡ್ಕೊಳ್ಳೋಣ ರೀ. ನೋಡಿ ಎಣ್ಣೆ ಕಾದಿದೆ, ಉರಿ ಸಣ್ಣ ಮಾಡ್ಕೊಳ್ಳೋಣ. ಇವಾಗ ಆಲೂಗಡ್ಡಿನ ಇವನು ಹಿಟ್ಟಿನಲ್ಲಿ ಒಂದೊಂದೇ ಎದ್ದು ಬಿಟ್ಕೊಳ್ಳೋಣ ರೀ ಎಣ್ಣೆಯಲ್ಲಿ. ಎಣ್ಣೆ ಕಾದಿತ್ತಲ್ರಿ, ಉರಿ ಸಣ್ಣ ಮಾಡಿರಿ. ಇವಾಗ ಒಂದೊಂದನೇ ಹಿಟ್ಟಿನಲ್ಲಿ ಎದ್ದು ಬಿಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೆಂಗೆ ಉಬ್ತಾವೆ ನೋಡಿರಿ. ಹಿಟ್ಟು ನೀವು ಚೆನ್ನಾಗಿ ಉಡಿದು ಕಲಿಸ್ತೀರಲ್ರಿ, ಈ ಥರ ಬಜ್ಜಿ ಚೆನ್ನಾಗಿ ಬರ್ತಾವೆ ರೀ. ಮತ್ತು ಟೇಸ್ಟಿಯಾಗಿರ್ತಾವೆ ನೋಡಿರಿ. ಒಡೆ ಉಬ್ದಂಗೆ ಉಬ್ತಾವೆ ನೋಡಿರಿ. ಆಲೂ ಬಜ್ಜಿ ಎಷ್ಟು ಚೆನ್ನಾಗಾಗಿದಾವೆ ನೋಡಿರಿ. ಟೇಸ್ಟ್ ಅಂತೂ ಸಖತ್ತಾಗ್ಯಾವ ನೋಡಿರಿ. ಮತ್ತು ಮಕ್ಕಳು ಸ್ಕೂಲಿಂದ ಬಂದಿಂದ ಏನಾದರೂ ತಿನ್ನಬೇಕು ಹಸಿವೆ ಅಂತ ಕೇಳಿದ್ರೆ ತುಂಬ ರುಚಿಯಾಗಿರ್ತಾವೆ ಇವು ಆಲೂ ಬಜ್ಜಿ. ಖಾರ ಇದಕ್ಕೇನು ಇರಲ್ಲಲ್ರಿ, ಮಕ್ಕಳು ತಿಂತಾರ್ರಿ. ಸಣ್ಣ ಮಕ್ಕಳು ಖುಷಿಪಟ್ಟು ಬೇಗನೂ ಆಗ್ತಾವೆ. ನೀವು ಮಕ್ಕಳು ಕೇಳಿದ್ರೆ ತಕ್ಷಣವೇ ಮಾಡಿಕೊಡ್ಬೋದು ನೋಡಿರಿ ಈ ಥರ ಆಲೂ ಬಜ್ಜಿನ. ನೋಡಿ ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಾಕೊಂಡು 2 ಸೈಡು ಕಲರು ಬರೋವರೆಗೂ ಕರ್ಕೋಬೇಕು. ಈ ಥರ ಗೋಲ್ಡ್ ಕಲರ್ ಬರೋವರೆಗೂ ಕರ್ಕೊಳ್ಳಿ. ಇವಾಗ ಇವು ಕರೆದಾದ್ವಲ್ರಿ, ಎಣ್ಣೆ ಬಸ್ತು ತಟ್ಟೆಗೆ ತಗೊಳ್ಳೋಣ ರೀ. ನೋಡಿ ಸೌಂಡ್ ಹೇಗೆ ಬರ್ತಾಯಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗ್ಯಾವ ನೋಡಿರಿ. ಇನ್ನೊಂದು ಒಬ್ಬಿ ತೋರಿಸ್ತೀನಿ ನೋಡಿರಿ. ಅದೇ ಥರ ಹಿಟ್ಟಿನಲ್ಲಿ ಅದ್ಬಿಟ್ಟು ಬಿಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾವೆ ನೋಡಿರಿ. ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಾಕೊಳ್ರಿ. ಬಜ್ಜಿ ಮಾಡ್ಕೊಂಡಿರ್ತೀರಿ, ಮಿರ್ಚಿ ಮಾಡಿರ್ತೀರಿ, ಎಲ್ಲ ಥರ ಬೋಂಡಾಗಳು ಮಾಡಿರ್ತೀರಲ್ರಿ. ಒಂಥರ ಸಿಂಪಲ್ಲಾಗಿ ಈ ಥರ ಆಲೂ ಬಜ್ಜಿನ ಮಾಡ್ಕೊಂಡು ನೋಡಿ, ತುಂಬ ಸಖತ್ತಾಗಿರ್ತಾವೆ. ಮತ್ತು ಇವು ಊಟಕ್ಕೂ ರುಚಿ ಇರ್ತಾವೆ ರೀ, ಹಾಗೆ ತಿನ್ನಕ್ಕೂ ಚೆನ್ನಾಗಿರ್ತಾವೆ. ನೋಡಿ ಈ ಥರ ಹೊಳಿಸಾಕೊಂಡು 2 ಸೈಡು ಕೆಂಪು ಕಲರ್ ಬರೋವರೆಗೂ ಕರ್ಕೋಬೇಕು. ಇವಾಗ ಇವು ಕರೆದಾದ್ಮೇಲೆ ಎಣ್ಣೆ ಬಸ್ತು ತಗೊಳ್ಳೋಣ ರೀ. ಅದೇ ಥರ ಎಲ್ಲ ಬಜ್ಜಿನೂ ಮಾಡ್ಕೋಬೇಕು. ನೋಡಿ ಇವಾಗ ಇವು ಬಜ್ಜಿ ಎಲ್ಲ ರೆಡಿ ಆದ್ವಲ್ರಿ, ಒಂದು ತೋರಿಸ್ತೀನಿ ನೋಡಿರಿ. ನೋಡಿ ಎಷ್ಟು ಕ್ರಿಸ್ಪಿಯಾಗ್ಯಾವ ನೋಡಿರಿ. ಸೌಂಡ್ ಹೆಂಗೆ ಬರ್ತಾವೆ. ಮೇಲೆ ತುಂಬಾ ಕ್ರಿಸ್ಪಿ ಅದಾವೆ, ಒಳಗೆ ಸ್ಮೂತ್ ಅದಾವೆ ನೋಡಿರಿ. ನೋಡಿ ಮುರ್ದು ತೋರಿಸ್ತೀನಿ ನೋಡಿ. ಅಷ್ಟು ಚೆನ್ನಾಗಾಗ್ಯಾವ ನೋಡಿರಿ. ಒಳಗೆಲ್ಲ ಸ್ಮೂತ್ ಐತ್ರಿ, ಮ್ಯಾಗ ಕ್ರಿಸ್ಪಿ ಆಗ್ಯಾವ ನೋಡಿರಿ. ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ಒಮ್ಮೆ ಹೇಗಾಗಿದೆ ಅಂತ ಮರ್ಯಾದೇನೆ ತಿಳಿಸಿ. ನೋಡಿ ಸೂಪರ್ ಆಗ್ಯಾವ ನೋಡಿರಿ. ಈಗ ಒಂದು ಸರ್ವ್ ಮಾಡಿದ್ವಲ್ರಿ ನೋಡಿ, ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆಗೆ
ಆಲೂ ಬಜ್ಜಿನ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈಗ ಇವು ರೆಡಿ ಆದ್ವಲ್ರಿ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.